Hello my dear students, in our previous video we have discussed regarding your subject, that is computer application 2. In that we have started our first chapter, that is MS Excel 2007. So in that we have seen what exactly the definition of MS Excel, what are the features of MS Excel, and what is spreadsheet, and what are the different types of spreadsheet we have learned. And also we have seen how to open a MS Excel window. What have to do is click on start button, then go to program, that is all program, select Microsoft Office, and in that select Microsoft Excel 2007. If you click on that, you will get a window like this. Okay, this is the MS Excel window. So today in this particular video we will discuss regarding the several parts of MS Excel window. You may get the question like, explain the parts of MS Excel window 2007 with a neat diagram. So what you have to do is, you have to draw a diagram and you have to explain the different parts. Okay, so there are several parts in MS Excel window. We will see one by one. So the parts of MS Excel window. Okay, the first part is active cell indicator. As I told you in our previous video, active cell yavudagiರ್ತದ ಅಂದ್ರೆ which is having a black border around it. ಯಾವ ಸೆಲ್ಲಿಗೆ ಬ್ಲ್ಯಾಕ್ ಬಾರ್ಡರ್ ಅರೌಂಡ್ ಇರ್ತದಲ್ಲ, ಬ್ಲ್ಯಾಕ್ ಬಾರ್ಡರ್ ಇರ್ತದಲ್ಲ, ಅದನ್ನು ನಾವೇನು ಹೇಳ್ತೀವಿ, ಆ್ಯಕ್ಟಿವ್ ಸೆಲ್ ಅಂತ ಹೇಳಿ ಹೇಳ್ತೀವಿ. ಸೊ ಅದನ್ನು ಆ್ಯಕ್ಟಿವ್ ಸೆಲ್ಲನ್ನು ಇಂಡಿಕೇಟ್ ಮಾಡೋದಕ್ಕೆ ಅದಕ್ಕೆ ಬಾರ್ಡರನ್ನು ಹಾಕಲಾಗಿರ್ತದೆ. ಸೊ ಅದನ್ನೇ ನಾವೇನು ಹೇಳ್ತೀವಿ, ಆ್ಯಕ್ಟಿವ್ ಸೆಲ್ ಇಂಡಿಕೇಟರ್ ಅಂತ ಹೇಳ್ತೀವಿ. ಪ್ರತಿಯೊಂದು ಯಾವುದೇ ಒಂದು ನಾವು ವರ್ಕ್ಶೀಟನ್ನು ಓಪನ್ ಮಾಡಿದಾಗ ಯಾವತ್ತು A1 ಸೆಲ್ಲು ಆ್ಯಕ್ಟಿವ್ ಸೆಲ್ ಆಗಿರ್ತದೆ. ನಾವು ಯಾವ ಸೆಲ್ಲನ್ನು ಒಳಗೆ ವರ್ಕ್ ಮಾಡಬೇಕಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ಆ ಸೆಲ್ಲು ಏನಾಗ್ತದೆ ಅಂದ್ರೆ ಆ್ಯಕ್ಟಿವ್ ಸೆಲ್ ಆಗಿರ್ತದೆ. ಸೊ ಯಾವ ರೀತಿ ಇಂಡಿಕೇಟ್ ಮಾಡ್ತದೆ ಆ್ಯಕ್ಟಿವ್ ಸೆಲ್ ಅಂತ ಹೇಳಿ ಅಂದರೆ, ಅದಕ್ಕೆ ಬಾರ್ಡರ್ ಯಾವತ್ತು ಬ್ಲ್ಯಾಕ್ ಬಾರ್ಡರ್ ಆಗಿರ್ತದೆ. ಸೊ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವುದು ಆ್ಯಕ್ಟಿವ್ ಸೆಲ್ ಅಂತ ಹೇಳಿ. ಓಕೆ, ದ ಸೆಕೆಂಡ್ ಒನ್ ಈಸ್ ಅಪ್ಲಿಕೇಶನ್ ಕ್ಲೋಸ್ ಬಟನ್. ಸೊ ಎವ್ರಿ ವಿಂಡೋ, ಯಾವುದೇ ವಿಂಡೋ ಓಪನ್ ಮಾಡಿದಾಗ ನಾವು ಮೇಲ್ಗಡೆ ನೋಡ್ಬೋದು, ವಿಂಡೋ ಮೇಲೆ ದೇರ್ ಇಸ್ ಅ ಕ್ರಾಸ್ ಬಟನ್ ಲೈಕ್ ದಿಸ್. ಸೊ ನಾವು ಈ ರೀತಿ ಇದರ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಪರ್ಟಿಕ್ಯುಲರ್ ಅಪ್ಲಿಕೇಶನ್ ನಾವು ಯಾವುದು ಓಪನ್ ಮಾಡ್ತೀವಲ್ಲ ಅದನ್ನು ಕ್ಲೋಸ್ ಮಾಡ್ಬೋದು. ಅದಕ್ಕೆ ನಾವು ಏನು ಹೇಳ್ತೀವಿ, ಅಪ್ಲಿಕೇಶನ್ ಕ್ಲೋಸ್ ಬಟನ್ ಅಂತ ಹೇಳ್ತೀವಿ. ಥರ್ಡ್ ಒನ್ ಈಸ್ ವಿಂಡೋ ಕ್ಲೋಸ್ ಬಟನ್. ಸೊ ನಾವು ಅಪ್ಲಿಕೇಶನ್ ಒಳಗೆ ಯಾವುದು ವಿಂಡೋನ ಓಪನ್ ಮಾಡಿರ್ತೀವಲ್ಲ ಅದಕ್ಕೂ ಇದೇ ರೀತಿಯಾಗಿ ಒಂದು ಕ್ಲೋಸ್ ಬಟನ್ ಇರ್ತದೆ. ಅದನ್ನು ನಾವು ಕ್ಲಿಕ್ ಮಾಡಿದಾಗ ನಾವು ಪರ್ಟಿಕ್ಯುಲರ್ ವಿಂಡೋವನ್ನು ಕ್ಲೋಸ್ ಮಾಡ್ಬೋದು. ಓಕೆ, ದಟ್ ಈಸ್ ವಿಂಡೋ ಕ್ಲೋಸ್ ಬಟನ್. ದೆನ್ ಕಾಲಮ್ ಅಂಡ್ ಲೆಟರ್. ಇನ್ನು ಪ್ರೀವಿಯಸ್ ವಿಡಿಯೋ ನಾವು ಹೇಳಿದ್ದೀವಿ ಯಾವ ರೀತಿ ಸೆಲ್ಗಳು ಫಾರ್ಮೆಟ್ ಆಗಿರ್ತವೆ ಅಂದರೆ ರೋ ಮತ್ತು ಕಾಲಮ್ ಆಗಿ ಫಾರ್ಮೆಟ್ ಆಗಿರ್ತವೆ. ರೋನ ನಾವು ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ಲೆಟರ್ ಮೂಲಕ, ABC ಈ ರೀತಿಯಾಗಿ ಲೆಟರ್ ಮೂಲಕ ರಿಪ್ರೆಸೆಂಟ್ ಮಾಡ್ತೀವಿ. ಅದನ್ನು ನಾವು ಹೇಳ್ತೀವಿ ಕಾಲಮ್ ಅಂಡ್ ಲೆಟರ್ ಅಂಥೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಆಫೀಸ್ ಬಟನ್. ಓಕೆ, ನಾವು ಈಗಾಗಲೇ ನೋಡಿದ್ದೀವಿ ಇನ್ MS Excel ಫೀಚರ್ ಇಟ್ ಪ್ರೊವೈಡ್ ಒನ್ ಆಫೀಸ್ ಬಟನ್. ಆ ಆಫೀಸ್ ಬಟನ್ ನಮಗೆ ಎದಕ್ಕೆ ಯೂಸ್ ಆಗ್ತದೆ ಅಂದರೆ, ಇಫ್ ಯು ಕ್ಲಿಕ್ ಆನ್ ದಟ್ ಆಫೀಸ್ ಬಟನ್ ಯು ಕ್ಯಾನ್ ಓಪನ್ ಅ ನ್ಯೂ ವರ್ಕ್ಶೀಟ್, ಯು ಕ್ಯಾನ್ ಕ್ಲೋಸ್, ದೆನ್ ಆಮೇಲೆ ನೀವು ಓಪನ್ ಮಾಡ್ಬೋದು, ಹೊಸ ವರ್ಕ್ಶೀಟನ್ನು ಕ್ರಿಯೇಟ್ ಮಾಡ್ಬೋದು, ಸೇವ್ ಮಾಡ್ಬೋದು, ಸೇವ್ ಆ್ಯಸ್ ಮಾಡ್ಬೋದು, ಪ್ರಿಂಟ್ ಮಾಡ್ಬೋದು. ಈ ರೀತಿ ಎಲ್ಲ ಆಪ್ಷನ್ಗಳನ್ನು ಆಫೀಸ್ ಬಟನ್ನಲ್ಲಿ ಕೊಡಲಾಗಿರ್ತದೆ. ಅದು ಒಂದು ಪಾರ್ಟ್ ಆಫ್ ವಾಟ್ MS Excel ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಈಸ್ ಫಾರ್ಮುಲಾ ಬಾರ್. ಇನ್ ಅವರ್ MS Excel ವಿಂಡೋ ಅಲ್ಲಿ ಒಂದು ಫಾರ್ಮುಲಾ ಬಾರ್ ಇರ್ತದೆ, ವೇರ್ ನೀವು ಯಾವುದೇ ಆ್ಯಕ್ಟಿವ್ ಸೆಲ್ನಲ್ಲಿ ಏನಾದರೂ ಟೈಪ್ ಮಾಡಿದರೆ ಅದು ಫಾರ್ಮುಲಾ ಬಾರ್ನಲ್ಲಿ ರಿಫ್ಲೆಕ್ಟ್ ಆಗಿರ್ತದೆ. ಅಂದರೆ ನೀವು ಯಾವುದೇ ಒಂದು ಸೆಲ್ನಲ್ಲಿ, ಆ್ಯಕ್ಟಿವ್ ಸೆಲ್ನಲ್ಲಿ ನೀವು ಟೈಪ್ ಮಾಡಿದಾಗ ಅದು ಫಾರ್ಮುಲಾ ಬಾರ್ನಲ್ಲಿ ಎಂಟರ್ ಆಗ್ತಾ ಇರ್ತದೆ. ಓಕೆ, ಅದನ್ನು ನಾವು ಫಾರ್ಮುಲಾ ಬಾರ್ ಅಂತ ಹೇಳ್ತೀವಿ. ಅಲ್ಲಿ ನೀವು ಯಾವುದೇ ಸೆಲ್ಲನ್ನು ಸೆಲೆಕ್ಟ್ ಮಾಡಿ ನೀವು ಏನಾದರೂ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಆ ಫಾರ್ಮುಲಾ ಬಾರ್ನಲ್ಲಿ ನೀವು ಫಾರ್ಮುಲಾ ಹಾಕಿದರೆ ಅದು ವರ್ಕ್ ಆಗ್ತದೆ. ದಟ್ ಈಸ್ ಅಬೌಟ್ ಫಾರ್ಮುಲಾ ಬಾರ್. ನೆಕ್ಸ್ಟ್ ಒನ್ ಈಸ್ ಹಾರಿಜಾಂಟಲ್ ಸ್ಕ್ರೋಲ್ ಬಾರ್. ಓಕೆ, there in our MS Excel it provide the scrolling option. Scrolling ಅಂದರೆ ನೀವು
ವರ್ಕ್ಶೀಟನ್ನು ಹಾರಿಜೆಂಟಲಿ ಯಾವ ರೀತಿಯಾಗಿ ನೀವು ಸರಿಸಾಡ್ಬೋದು, ಅಂದರೆ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಯಾವ ರೀತಿಯಾಗಿ. ಸೊ ಹಾರಿಜೆಂಟಲಿ ನಿಮಗೆ ಎಷ್ಟು ಬೇಕು ವರ್ಕ್ಶೀಟನ್ನು ಅದನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಹಾರಿಜೆಂಟಲ್ ಸ್ಕ್ರೋಲ್ ಬಾರು ಇಟ್ ವಿಲ್ ಹೆಲ್ಪ್ ಅಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ವರ್ಟಿಕಲ್ ಸ್ಕ್ರೋಲ್ ಬಾರ್. ವರ್ಟಿಕಲ್ ಆಗಿ ನಮ್ಮ ವರ್ಕ್ಶೀಟನ್ನು ವರ್ಟಿಕಲ್ ಆಗಿ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು ಅದರ ಆಧಾರದ ಮೇಲೆ ವರ್ಟಿಕಲ್ ಸ್ಕ್ರೋಲ್ ಬಾರ್ ಯೂಸ್ ಮಾಡಿ ನಾವು ಅಡ್ಜಸ್ಟ್ ಮಾಡ್ಕೋಬೋದು. Next is name box. In your MS Excel window, there is a name box. There is a name box in MS Excel window where ಅಲ್ಲಿ ಏನಾಗ್ತದೆ ಅಂದ್ರೆ ನಮ್ಮದು ಯಾವುದು ಸೆಲ್ ಆ್ಯಕ್ಟಿವ್ ಇರ್ತದಲ್ಲ ಆ ಸೆಲ್ ಅಡ್ರೆಸ್ಸನ್ನು ಅಲ್ಲಿ ಪ್ರೆಸೆಂಟ್ ಆಗಿರ್ತದೆ. ಸಪೋಸ್ ನಾನು ಈ ಸೆಲ್ಲನ್ನು ಸೆಲೆಕ್ಟ್ ಮಾಡಿದೆ, ಇದು ಆ್ಯಕ್ಟಿವ್ ಸೆಲ್ ಆಗಿ ಆಯಿತು, ಅದರ ಹೆಸರು ಅದರ ನೇಮ್ ಅದರದ್ದು ಯಾವುದು ಅಡ್ರೆಸ್ ಇರ್ತದಲ್ಲ ಅದು ಈ ನೇಮ್ ಬಾಕ್ಸ್ನಲ್ಲಿ represent ಆಗ್ತದೆ. ಸೊ ನೇಮ್ ಬಾಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಪ್ರೊವೈಡ್ ದಿ ಸೆಲ್ ಅಡ್ರೆಸ್, ಪರ್ಟಿಕ್ಯುಲರ್ ಆ್ಯಕ್ಟಿವ್ ಸೆಲ್ ಅಡ್ರೆಸ್. ಯಾವುದು ಸೆಲ್ ಆ್ಯಕ್ಟಿವ್ ಆಗಿರ್ತದಲ್ಲ ಅದರದ್ದು ಸೆಲ್ ಅಡ್ರೆಸ್ಸು ನೇಮ್ ಬಾಕ್ಸ್ನಲ್ಲಿ ರೀಪ್ರೆಸೆಂಟ್ ಆಗಿರ್ತದೆ. ಓಕೆ, ದಟ್ ಈಸ್ ನೇಮ್ ಬಾಕ್ಸ್. ನೆಕ್ಸ್ಟ್ ಒನ್ ಈಸ್ ಮಿನಿಮೈಸ್ ವಿಂಡೋ ಬಟನ್. ಓಕೆ, ದೇರ್ ಇಸ್ ಅ ಆಪ್ಷನ್ ಇನ್ ಅವರ್ ವಿಂಡೋ ದಟ್ ಈಸ್ ಇಫ್ ಯು ಕ್ಲಿಕ್ ಆನ್ ದಿಸ್, ಒಂದು ವೇಳೆ ಮ್ಯಾಕ್ಸಿಮೈಸ್ ಆಗಿತ್ತಂದರೆ ಅದನ್ನು ಮಿನಿಮೈಸ್ ಮಾಡಲು ನಾವು ಈ ಬಟನನ್ನು ಮಿನಿಮೈಸ್ ಬಟನನ್ನು ನಾವು ಯೂಸ್ ಮಾಡ್ತೀವಿ. ದೆನ್ ರಿಬ್ಬನ್, ಆ್ಯಸ್ ಐ ಟೋಲ್ಡ್ ಯು MS Excel 2007 ಏನು ಪ್ರೊವೈಡ್ ಮಾಡ್ತದೆ ಅಂದರೆ ರಿಬ್ಬನನ್ನು. ರಿಬ್ಬನ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಸೆಟ್ ಆಫ್ ಟ್ಯಾಬ್ಸ್, ಗ್ರೂಪ್ಸ್ ಆ್ಯಂಡ್ ಕಮಾಂಡ್ಸ್. ಈ ರಿಬ್ಬನ್ ಒಳಗೆ ನಮಗೆ ಕಮಾಂಡ್ಸ್ಗಳು ಬರ್ತವೆ, ಟ್ಯಾಬ್ಸ್ ಬರ್ತವೆ ಮತ್ತು ಗ್ರೂಪ್ಸ್ಗಳು ಬರ್ತವೆ. ಅವನ್ನು ನಾವು ಯೂಸ್ ಮಾಡಿಕೊಂಡು MS Excelನಲ್ಲಿ ಯಾವ ರೀತಿ ವರ್ಕ್ ಮಾಡಬೇಕು ಅನ್ನೋದನ್ನು ಅದು ಹೇಳ್ಕೊಡ್ತದೆ. ಓಕೆ, ದ್ಯಾಟ್ ಈಸ್ ರಿಬ್ಬನ್. ದೆನ್ ರೋ ನಂಬರ್. ಓಕೆ, ನಾವು ಕಾಲಮ್ ಲೆಟರ್ ನೋಡಿದ್ವಿ, ಅದೇ ರೀತಿಯಾಗಿ ವರ್ಕ್ಶೀಟ್ನಲ್ಲಿ ಏನಿರ್ತಾವೆ ಅಂದರೆ ರೋ ನಂಬರ್. ಯಾವತ್ತು ವರ್ಕ್ಶೀಟ್ನ ಲೆಫ್ಟ್ ಎಡ್ಜ್ನಲ್ಲಿ 1, 2, 3 ಆ್ಯಂಡ್ ಸೋ ಆನ್ ವಿ ಕ್ಯಾನ್ ಹ್ಯಾವ್ ಅ ಪರ್ಟಿಕ್ಯುಲರ್ ರೋ ನಂಬರ್ಸ್ ಅಂತ ಹೇಳ್ತೀವಿ. ಓಕೆ, ಇನ್ MS Excelನಲ್ಲಿ 1, 2, 3 ಈ ರೀತಿಯಾಗಿ ರೋ ನಂಬರ್ಗಳು ಇರ್ತವೆ. ಯಾವತ್ತು ಫಸ್ಟ್ ರೋ ಈಸ್ ನಂಬರ್ 1, ಆ ರೀತಿ ಸಾಕಷ್ಟು 10,48,576 ರೋಗಳು ಎಲ್ಲಿರ್ತವೆ ಅಂದರೆ ಒಂದು ವರ್ಕ್ಶೀಟ್ನಲ್ಲಿ ಇರ್ತವೆ. ನೆಕ್ಸ್ಟ್ ಒನ್ ಈಸ್ ಶೀಟ್ ಟ್ಯಾಬ್ ಆ್ಯಂಡ್ ಸ್ಕ್ರೋಲ್ ಬಟನ್. ಓಕೆ, ಹಿಯರ್ ವಿ ಹ್ಯಾವ್ ಅ ಶೀಟ್ ಟ್ಯಾಬ್ಗಳು ಇರ್ತವೆ. ಓಕೆ, ಶೀಟ್ ಟ್ಯಾಬನ್ನು ನಾವು ಏನು ಮಾಡ್ಬೋದು, ಶೀಟನ್ನು ಸೆಲೆಕ್ಟ್ ಮಾಡ್ಕೋಬೋದು. ಒಂದು ವರ್ಕ್ಶೀಟ್ನಲ್ಲಿ 3 ಶೀಟ್ಗಳು ಡಿಫಾಲ್ಟ್ ಆಗಿರ್ತವೆ. ಶೀಟ್ 1, ಶೀಟ್ 2 ಆ್ಯಂಡ್ ಶೀಟ್ 3 ಈ ರೀತಿ ಇರ್ತವೆ. ನಮಗೆ ಯಾವುದಾದ್ರೂ ಹೆಚ್ಚಿಗೆ ಬೇಕಂದರೆ ಯು ಕ್ಯಾನ್ ಆ್ಯಡ್ ಮೋರ್ ಶೀಟ್, ಅವು ಶೀಟ್ ಟ್ಯಾಬ್ನಲ್ಲಿ ಇರ್ತವೆ. ಆ್ಯಂಡ್ ದೇರ್ ಇಸ್ ಅ ಸ್ಕ್ರೋಲ್ ಬಟನ್. ಓಕೆ, ಅಲ್ಲಿ ಸ್ಕ್ರೋಲ್ ಮಾಡ್ಕೋಬೋದು ನಾವು ಯಾವತ್ತು ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿ ಯು ಕ್ಯಾನ್ ಸಿ. ನೆಕ್ಸ್ಟ್ ಒನ್ ಈಸ್ ಸ್ಟೇಟಸ್ ಬಾರ್. ಓಕೆ, we have a status bar in MS Excel window. In that status bar ನಿಮಗೆ ಯಾವ ವರ್ಕ್ಶೀಟ್ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರ ಅಂತ ತೋರಿಸ್ತದ. ಆಮೇಲೆ ಪೇಜ್ ವ್ಯೂವನ್ನು ನೀವು ನೋಡ್ಬೋದು, ಯಾವ ಒಂದು ವರ್ಕ್ಶೀಟನ್ನು ಯಾವ ರೀತಿ ವ್ಯೂ ಮಾಡ್ಬೇಕಂತ ಹೇಳಿ ನೋಡ್ಬೋದು. ನೆಕ್ಸ್ಟ್ ಒನ್ ಈಸ್ ಟೈಟಲ್ ಬಾರ್. ಪ್ರತಿಯೊಂದು MS Excel ವಿಂಡೋ ಇರ್ತದಲ್ಲ ಅದಕ್ಕೆ ಟೈಟಲ್ ಬಾರ್ ಇರ್ತದೆ. ಅಲ್ಲಿ ನಾವು ಯಾವ ವರ್ಕ್ಶೀಟ್ ಮೇಲೆ ವರ್ಕ್ ಮಾಡ್ತಿರ್ತೀವಲ್ಲ ಅದರ ಹೆಸರು ಅಲ್ಲಿ ಟೈಟಲ್ಲು ರೀಪ್ರೆಸೆಂಟ್ ಆಗಿರ್ತದೆ. ನಾವು ಯಾವ ವರ್ಕ್ ಬುಕ್ನಲ್ಲಿ ವರ್ಕ್ ಮಾಡತ್ತೀವಿ, ಯಾವ ವರ್ಕ್ಶೀಟ್ ಓಪನ್ ಮಾಡಿದ್ದೀವಿ, ಯಾವ್ದ್ರ ಮೇಲೆ ವರ್ಕ್ ಮಾಡ್ತಿರ್ತೀವಲ್ಲ ಅದರ ನೇಮು ಅಲ್ಲಿ ಅಪೇರ್ ಆಗ್ತದೆ. ದೆನ್ ಝೂಮ್ ಕಂಟ್ರೋಲ್. ಇನ್ ಸ್ಟೇಟಸ್ ಬಾರ್ ದೇರ್ ಇಸ್ ಅ ಝೂಮ್ ಕಂಟ್ರೋಲ್. ನಾವು ಝೂಮ್ ಇನ್ ಝೂಮ್ ಔಟ್ ಮಾಡಿ ವರ್ಕ್ಶೀಟನ್ನು ಯಾವ ರೀತಿ ಬೇಕು ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ದೀಸ್ ಆರ್ ದ ಸೆವೆರಲ್ ಪಾರ್ಟ್ಸ್ ಆಫ್ MS Excel window. Okay, I hope you understood. So we'll move to the next topic, that is performing activities in MS Excel. Okay, till now we have studied the basic things. So now onwards we will see how to do the particular work in MS Excel. MS Excel nalli enen madabodu. So there are 6 performing activities are there in MS Excel. We will see one by one. The first one is insertion to worksheet. Okay, ನಾವು ವರ್ಕ್ಶೀಟನ್ನು ಯಾವ ರೀತಿ ಆ್ಯಡ್ ಮಾಡಬಹುದು ವಿಲ್ ಸಿ. ದೆನ್ ಡಿಲೀಟಿಂಗ್ ಅ ವರ್ಕ್ಶೀಟ್. ಒಂದು ವರ್ಕ್ಬುಕ್ನಲ್ಲಿರೋ ವರ್ಕ್ಬುಕ್ಕನ್ನು ನಮಗೆ ಬೇಡ, ಅದು ಯಾವುದೇ ವರ್ಕ್ ಯೂಸ್ ಇಲ್ಲ ಅಂದರೆ ಅದನ್ನ ಯಾವ ರೀತಿ ಡಿಲೀಟ್ ಮಾಡ್ಬೋದು. ದೆನ್ ರೀನೇಮಿಂಗ್ ಅ ವರ್ಕ್ಶೀಟ್. ಡಿಫಾಲ್ಟ್ ಆಗಿ ವರ್ಕ್ಶೀಟ್ಗಳು ಶೀಟ್ 1, ಶೀಟ್ 2, ಶೀಟ್ 3 ಅಂತಿರ್ತವೆ.
ಅವನ್ನ ಯಾವ ರೀತಿ ರೀನೇಮ್, ನಮಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರ್ತಲ್ಲ ಅದರ ಆಧಾರದ ಮೇಲೆ ನಾವು ರೀನೇಮ್ ಮಾಡ್ಕೋಬೋದು. ದೆನ್ ಮೂವಿಂಗ್ ಅ ವರ್ಕ್ಶೀಟ್, ಒಂದು ವರ್ಕ್ಶೀಟನ್ನು ಲೆಫ್ಟ್ ಅಥವಾ ರೈಟ್ ಆಗಿ ಯಾವ ರೀತಿ ಮೂವ್ ಮಾಡ್ಬೋದು ಅಂಥೇಳಿ ನೋಡೋಣ. ದೆನ್ ಕಾಪಿಂಗ್ ಅ ವರ್ಕ್ಶೀಟ್, ಸಪೋಸ್ ಯು ವಾಂಟ್ ಟು ಡುಪ್ಲಿಕೇಟ್ ಅ ವರ್ಕ್ಶೀಟ್, ಒಂದರ ಥರನಾದ ಇನ್ನೊಂದು ವರ್ಕ್ಶೀಟ್ ಬೇಕಾತಂದ್ರೆ ಯಾವ ರೀತಿ ಡುಪ್ಲಿಕೇಟ್ ಮಾಡ್ಬೋದು, ಕಾಪಿ ಮಾಡ್ಬೋದು ಅಂಥೇಳಿ ನೋಡೋಣ. Then entering and editing data in worksheet and adding or deleting the values. So these are the 6 performing activities in our MS Excel. So we'll see one by one. Okay. So inserting a worksheet. The first thing is inserting a worksheet. ಒಂದು ವರ್ಕ್ಬುಕ್ ನಲ್ಲಿ ನಾವು ವರ್ಕ್ಶೀಟ್ ಅನ್ನು ಯಾವ ರೀತಿ ಇನ್ಸರ್ಟ್ ಮಾಡಬಹುದು. ಸಪೋಸ್ ಡಿಫಾಲ್ಟ್ ಆಗಿ 3 ವರ್ಕ್ಶೀಟ್ ಇರ್ತವೆ, ಶೀಟ್ 1, ಶೀಟ್ 2, ಶೀಟ್ 3. ನಾವು 4ನೇ ವರ್ಕ್ಶೀಟನ್ನು ಅಥವಾ ಎಷ್ಟು ಬೇಕು ವರ್ಕ್ಶೀಟನ್ನು ಕೂಡ ನಾವು ಆ್ಯಡ್ ಮಾಡ್ಬೋದು. ಅದು ಯಾವ ರೀತಿ ಆ್ಯಡ್ ಮಾಡೋದನ್ನು ನೋಡೋಣ. ಸ್ಟೆಪ್ಸ್ ಆರ್: ಕ್ಲಿಕ್ ದ ಇನ್ಸರ್ಟ್ ವರ್ಕ್ಶೀಟ್ ಕಮಾಂಡ್ ಟ್ಯಾಬ್. ನಾವು ಏನು ಮಾಡಬೇಕಂದ್ರೆ ಆ ಶೀಟ್ 1, ಶೀಟ್ 2, ಶೀಟ್ 3 ಶೀಟ್ ಟ್ಯಾಬ್ ಇರ್ತದಲ್ಲ, ಅಲ್ಲಿ ಒಂದು ಇನ್ಸರ್ಟ್ ಮಾಡುವಂಥ ಒಂದು ಕಮಾಂಡ್ ಟ್ಯಾಬ್ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಈಸಿಯಾಗಿ ಶೀಟನ್ನು ಆ್ಯಡ್ ಮಾಡ್ಬೋದು. ವಿಲ್ ಸಿ ಹೌ ಟು ಡೂ ದ್ಯಾಟ್. ಸಿ, ದಿಸ್ ಈಸ್ ಯುವರ್ MS Excel ವಿಂಡೋ. ಯು ಕ್ಯಾನ್ ಸಿ ಹಿಯರ್ there is a sheet 1, sheet 2, sheet 3 tabs are already there. If you want to click one more tab, what you have to do is there is a insert worksheet command tab in a sheet bar. If you click on that, you will get a sheet number 4. After clicking, you have got sheet number 4. This is how to insert a worksheet in a MS Excel window. Okay. So next is deleting a worksheet. We have several worksheet. ಭಾಳಷ್ಟು ವರ್ಕ್ಶೀಟ್ ಇರ್ತವೆ. ನಮಗೆ ಯಾವುದು ಯೂಸ್ಲೆಸ್ ಅನ್ಸೋದಲ್ಲ, ಯಾವುದು ಡಿಲೀಟ್ ಮಾಡಬೇಕು, ವಿ ಕ್ಯಾನ್ ಡೂ ದ್ಯಾಟ್. ಹೌ ಟು ಡೂ ದ ಸ್ಟೆಪ್ಸ್ ಆರ್: ಕ್ಲಿಕ್ ಆನ್ ಆ್ಯನ್ ಎಕ್ಸಿಸ್ಟಿಂಗ್ ವರ್ಕ್ಶೀಟ್. ನಮಗೆ ಕ್ಲಿಕ್ ಮಾಡಬೇಕು, ಯಾವುದನ್ನು ಡಿಲೀಟ್ ಮಾಡಬೇಕಾಗಿರ್ತದಲ್ಲ ಅದರ ಮೇಲೆ ಕ್ಲಿಕ್ ಮಾಡೋದು. ಆ ವರ್ಕ್ಶೀಟ್ ಮೇಲೆ, ಶೀಟ್ ಟ್ಯಾಬ್ನಲ್ಲಿ ವರ್ಕ್ಶೀಟ್ಗಳು ಇರ್ತವೆ, ಅದ್ರ ಯಾವುದು ಬೇಡಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋದು. ದೆನ್ ಕ್ಲಿಕ್ ಹೋಮ್ ಟ್ಯಾಬ್. ಹೋಮ್ ಟ್ಯಾಬ್ ಮೇಲೆ ಹೋಗಿ ಕ್ಲಿಕ್ ಮಾಡೋದು. ಕ್ಲಿಕ್ ಆನ್ ಡಿಲೀಟ್ ಬಟನ್. ಅಲ್ಲಿ ಡಿಲೀಟ್ ಅನ್ನುವಂಥ ಆಪ್ಷನ್ ಇರ್ತದೆ, ಕಮಾಂಡ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡೋದು. ದೆನ್ ಸೆಲೆಕ್ಟ್ ಡಿಲೀಟ್ ಶೀಟ್ ಕಮಾಂಡ್. ಡಿಲೀಟ್ನಲ್ಲಿ ಡಿಲೀಟ್ ಶೀಟ್ ಅನ್ನುವಂಥ ಒಂದು ಆಪ್ಷನ್ ಇರ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಶೀಟನ್ನು ಡಿಲೀಟ್ ಮಾಡಬಹುದು. ಸೊ ಇನ್ನೊಂದು ಆಪ್ಷನ್ ಏನಿದೆ ಅಂದರೆ, ನೀವು ಯಾವ ಶೀಟನ್ನು ಡಿಲೀಟ್ ಮಾಡಿರ್ತೀರಲ್ಲ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿದಾಗ ಅದು ನಿಮಗೆ ಡಿಲೀಟ್ ಅನ್ನುವಂಥ ಆಪ್ಷನ್ ಕೊಡ್ತದೆ. ಅದು ಮಾಡಿದ್ರು ಕೂಡ ನೀವು ಆ ಶೀಟನ್ನು ಡಿಲೀಟ್ ಮಾಡ್ಬೋದು. ನೌ ವಿಲ್ ಸಿ ಹೌ ಟು ಡೂ ಎಕ್ಸಾಕ್ಟ್ಲಿ. ಓಕೆ, ಕ್ಲಿಕ್ ಆನ್ ಎಕ್ಸಿಸ್ಟಿಂಗ್ ವರ್ಕ್ಶೀಟ್. ಸಪೋಸ್ ನನಗೆ ಶೀಟ್ 3, ಇಲ್ಲಿ ಶೀಟ್ 3 ಇದೆಲ್ಲ, ಅದನ್ನು ಡಿಲೀಟ್ ಮಾಡಬೇಕಾಗಿದೆ. ವಾಟ್ ಹ್ಯಾವ್ ಟು ಡೂ, ಅದರ ಮೇಲೆ ಕ್ಲಿಕ್ ಮಾಡೋದು ಮೌಸಿಂದ. ನೆಕ್ಸ್ಟ್ ವಾಟ್ ಹ್ಯಾವ್ ಟು ಡೂ, ಕ್ಲಿಕ್ ಆನ್ ಹೋಮ್ ಟ್ಯಾಬ್. ಹೋಮ್ ಟ್ಯಾಬ್ ಇದೆಯಲ್ಲ, ಹೋಮ್ ಟ್ಯಾಬಲ್ಲಿ ಕ್ಲಿಕ್ ಮಾಡೋದು. ದೆನ್ ಕ್ಲಿಕ್ ಆನ್ ಡಿಲೀಟ್ ಬಟನ್. ಇಲ್ಲಿ ನೋಡಿರಿ, ಇಲ್ಲಿ ಡಿಲೀಟ್ ಅಂತ ಹೇಳಿ ಆಪ್ಷನ್ ಇರ್ತದೆ, ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದು. ದೆನ್ ವಾಟ್ ಹ್ಯಾವ್ ಟು ಡೂ, ದ ಫೋರ್ತ್ ಸ್ಟೆಪ್ ಈಸ್ ಡಿಲೀಟ್ ಅ ಶೀಟ್. ಈ ರೀತಿ ಮಾಡೋದ್ರಾಗ ಮಾಡಿದ ಕೂಡಲೇ ನಮಗೆ ಏನಾಗ್ತದೆ, ಶೀಟ್ 4 ನೋಡ್ಬೋದು. ಇಲ್ಲಿ ಶೀಟ್ ಟ್ಯಾಬ್ನಲ್ಲಿ ಶೀಟ್ 4 ಇರ್ತದಲ್ಲ, ಅದು ಅಪಿಯರ್ ಆಗೋದಿಲ್ಲ, ನಾವು ಡಿಲೀಟ್ ಮಾಡಿದ್ದಾಗಿದೆ. ಓಕೆ, ಇಟ್ ಈಸ್ ಹೌ ಟು ಡಿಲೀಟ್ ಅ ಪರ್ಟಿಕ್ಯುಲರ್ ಶೀಟ್. ಓಕೆ, ಸಿ ಯು ಕ್ಯಾನ್ ಸಿ ದಟ್ ಶೀಟ್ 3 ಈಸ್ ಡಿಲೀಟೆಡ್ ಹಿಯರ್. ಶೀಟ್ 3 ಏನಾಗಿದೆ, ಇಲ್ಲಿ ಡಿಲೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಈಸ್ ಹೌ ಟು ರೀನೇಮಿಂಗ್ ಅ ವರ್ಕ್ಶೀಟ್. ಒಂದು ವರ್ಕ್ಶೀಟ್ಗೆ ಆಲ್ರೆಡಿ ನೇಮ್ ಇರ್ತದೆ, ಶೀಟ್ 1, ಶೀಟ್ 2, ಶೀಟ್ 3 ಅಂತ. ನಿಮಗೆ ಯಾವುದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀವಿ, ಯಾವ ಶೀಟ್ ಅಂತ ಹೇಳಿ ನಿಮಗೆ ನೀವು ಬೇಕಾಗಿದ್ದರೆ ನೀವು ಅದನ್ನು ರೀನೇಮ್, ನಿಮ್ಮ ರಿಕ್ವೈರ್ಮೆಂಟ್ ಆಧಾರದ ಮೇಲೆ ನೀವು ರೀನೇಮ್ ಮಾಡ್ಕೋಬೋದು. ಸೊ ಅಬೌಟ್ ರೀನೇಮಿಂಗ್ ಅ ವರ್ಕ್ಶೀಟ್. By default, sheets are named as sheet 1, sheet 2 and sheet 3. ಡಿಫಾಲ್ಟ್ ಆಗಿನೇ ಶೀಟ್ 1, ಶೀಟ್ 2, ಶೀಟ್ 3 ಈ ರೀತಿ ಇರ್ತವೆ. ಓಕೆ, ವರ್ಕ್ಶೀಟ್ ನೇಮ್ ಈಸ್ ಲಿಮಿಟೆಡ್ ಟು 31 ಕ್ಯಾರೆಕ್ಟರ್. ನೀವೇನಾದರೂ ವರ್ಕ್ಶೀಟ್ಗೆ ನೇಮ್ ಕೊಡಬೇಕಾಗಿದ್ದರೆ 31 ಕ್ಯಾರೆಕ್ಟರ್ ಮಾತ್ರ ಅಲವ್ ಇದೆ. 32ನೇ ಕ್ಯಾರೆಕ್ಟರ್ ನೀವು ಕೊಟ್ಟರೆ ಅದು ಡಿಸ್ಪ್ಲೇ ಓನ್ಲಿ, ಇಟ್ ವಿಲ್ ಡಿಸ್ಪ್ಲೇ 31 ಕ್ಯಾರೆಕ್ಟರ್. ಓಕೆ, ಆ್ಯಂಡ್ ವಿ ಕ್ಯಾನಾಟ್ ಇನ್ಕ್ಲೂಡ್ ಬ್ರಕೆಟ್ಸ್, ಸ್ಟಾರ್ ಸಿಂಬಾಲ್ ಆ್ಯಂಡ್ ಕ್ವಶನ್ ಮಾರ್ಕ್ ಇನ್ ಅ ಪರ್ಟಿಕ್ಯುಲರ್ ವರ್ಕ್ಶೀಟ್ ನೇಮ್. ಇಲ್ಲಿ ನಾವು ಈ ಸಿಂಬಾಲ್ಗಳನ್ನು ನೇಮ್ ಆಗಿ ಆ್ಯಡ್ ಮಾಡೋ ಹಾಗಿಲ್ಲ. ಇಟ್ ವಿಲ್ ನಾಟ್ ಅಲೋ ಯು ಟು ಡೂ ದ್ಯಾಟ್. ಓಕೆ, ನಾವು ಸ್ಟೆಪ್ಸ್ ವಿಲ್ ಸಿ ಸ್ಟೆಪ್ಸ್ ಹೌ ಟು ಡೂ ರಿನೇಮಿಂಗ್. ಡಬಲ್ ಕ್ಲಿಕ್ ಆನ್ ಪ್ರಿಫರ್ಡ್ ವರ್ಕ್ಶೀಟ್. ಯಾವ
ಶೀಟನ್ನು ನೀವು ರಿನೇಮ್ ಮಾಡಬೇಕಾಗಿರ್ತದಲ್ಲ, ಅದ್ರ ಮೇಲೆ ಏನು ಮಾಡಬೇಕು, ವಿ ಹ್ಯಾವ್ ಟು ಡಬಲ್ ಕ್ಲಿಕ್ ಆನ್ ದ್ಯಾಟ್. ದೆನ್ ಟೈಪ್ ದ ನ್ಯೂ ವರ್ಕ್ಶೀಟ್ ನೇಮ್. ನಿಮಗೆ ಏನು ಶೀಟ್ ನೇಮ್ ಏನು ಕೊಡಬೇಕಲ್ಲ ಅದನ್ನು ನೀವು ಟೈಪ್ ಮಾಡುವುದು. ದೆನ್ ಪ್ರೆಸ್ ಎಂಟರ್. ಇಫ್ ಯು ಡೂ, ಇಟ್ ವಿಲ್ ಬಿ ರಿನೇಮಿಂಗ್ ಯುವರ್ ಫೈಲ್. ವಿಲ್ ಸಿ ಹೌ ಟು ಡೂ ದಟ್. ಸಿ ಶೀಟ್ 4, ನನಗೆ ಶೀಟ್ 4ಅನ್ನು ರಿನೇಮ್ ಮಾಡಬೇಕಾಗಿರ್ತದೆ. ವಾಟ್ ಹ್ಯಾವ್ ಟು ಡೂ ಈಸ್ ಡಬಲ್ ಕ್ಲಿಕ್ ಆನ್ ದಟ್ ಪ್ರಿಫರ್ಡ್ ವರ್ಕ್ಶೀಟ್. ಡಬಲ್ ಕ್ಲಿಕ್ ಮಾಡಿದಾಗ ಆ ರೀತಿ ಅದು ಅಪೇರ್ ಆಗ್ತದೆ. ನೆಕ್ಸ್ಟ್ ಟೈಪ್ ಅ ನ್ಯೂ ವರ್ಕ್ಶೀಟ್ ನೇಮ್ ಆ್ಯಂಡ್ ಪ್ರೆಸ್ ಎಂಟರ್. ಅದಕ್ಕೆ ನೀವೇನು ಮಾಡಬೇಕು, ಯಾವುದಾದ್ರೂ ಎಂಟರ್ ಮಾಡಬೇಕು. ನಾನು ನ್ಯೂ ವರ್ಕ್ಶೀಟ್ ಅಂತ ಹೇಳಿ ಟೈಪ್ ಮಾಡಿದ್ದೇನೆ, ಎಂಟರ್ ಮಾಡಿದಾಗ ಅದು ಶೀಟ್ ನಂಬರ್ ಹೋಗಿ ಏನಾಯಿತು, ನ್ಯೂ ವರ್ಕ್ಶೀಟ್ ಅಂತ ಹೇಳಿ ರಿನೇಮ್ ಆಯಿತು. ದಿಸ್ ಈಸ್ ಹೌ ವಿ ರಿನೇಮ್ ದ ವರ್ಕ್ಶೀಟ್. ಓಕೆ, ನೆಕ್ಸ್ಟ್ ಒನ್ ಈಸ್ ಮೂವಿಂಗ್ ಅ ವರ್ಕ್ಶೀಟ್. ಮೂವ್ ಮಾಡ್ಬೋದು, ಯಾವ ರೀತಿ ಬೇಕಾದರೂ ನಿಮಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಮೇಲೆ ಮೂವ್ ಮಾಡಬಹುದು. ಶೀಟ್ 1, ಶೀಟ್ 2, ಶೀಟ್ 3 ಇದ್ದರೆ ಅವೇ ಸೇಮ್ ಆರ್ಡರ್ನಲ್ಲಿ ಇರಬೇಕಂಗಿಲ್ಲ. ಶೀಟ್ 1 ಆದಮೇಲೆ ಶೀಟ್ 3 ಬರಬೇಕಾದ್ರೆ ನೀವು 2 ಮತ್ತು 3ನ ಇಂಟರ್ಚೇಂಜ್ ಮಾಡ್ಕೋಬೋದು, ಮೂವ್ ಮಾಡ್ಕೋಬೋದು ಯಾವ ರೀತಿ ಬೇಕಾದರೂ. ವಿಲ್ ಸಿ ಹೌ ಟು ಡೂ ದಿಸ್. ಓಕೆ, ಸ್ಟೆಪ್ಸ್ ಆರ್ ಸೆಲೆಕ್ಟ್ ದ ಪ್ರಿಫರ್ಡ್ ವರ್ಕ್ಶೀಟ್. ನಿಮಗೆ ಯಾವ ಶೀಟನ್ನು ಮೂವ್ ಮಾಡಬೇಕಾಗಿರ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಡ್ರ್ಯಾಗ್ ದ ವರ್ಕ್ಶೀಟ್ ಟ್ಯಾಬ್ ಟು ಇಟ್ಸ್ ನ್ಯೂ ಲೊಕೇಶನ್ ಇನ್ ದ್ಯಾಟ್ ವರ್ಕ್ ಬುಕ್. ಡ್ರ್ಯಾಗ್ ಮಾಡಬೇಕು, ಮೌಸನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ಬೇಕಲ್ಲ ಅದನ್ನ ಹೋಗಿ ಡ್ರ್ಯಾಗ್ ಮಾಡಿ ಅಲ್ಲಿ ಇಟ್ಟರೆ ಅವು ವರ್ಕ್ಶೀಟು ಮೂವ್ ಆಗ್ತವೆ. ವಿಲ್ ಸಿ ಹೌ ಟು ಡೂ ದಿಸ್. ಓಕೆ, ವಿ ಕ್ಯಾನ್ ಸಿ ಫಸ್ಟ್ ವಿ ಹ್ಯಾವ್ ಟು ಸೆಲೆಕ್ಟ್ ದ ಪ್ರಿಫರ್ಡ್ ವರ್ಕ್ಶೀಟ್. ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಶೀಟ್ 1ಅನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮೂವ್ ಮಾಡಲಿಕ್ಕೆ. ನಾವು ಶೀಟ್ 1, ಶೀಟ್ 2, ಶೀಟ್ 3 ಆರ್ ದೇರ್. ವಾಟ್ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಡ್ರ್ಯಾಗ್. ಇದನ್ನು ಕ್ಲಿಕ್ ಮಾಡಿ ನಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ಡ್ರ್ಯಾಗ್ ಮಾಡಬೇಕು. ಡ್ರ್ಯಾಗ್ ದ ವರ್ಕ್ಶೀಟ್ ಟು ಇಟ್ಸ್ ನ್ಯೂ ಲೊಕೇಶನ್. ಎಲ್ಲಿ ಬೇಕಲ್ಲಿ ಡ್ರ್ಯಾಗ್ ಮಾಡೋದು. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಯು ಕ್ಯಾನ್ ಸಿ ಶೀಟ್ 2 ಇಲ್ಲಿ ಬಂತು, ಶೀಟ್ 1 ಈ ಕಡೆ ಬಂತು. ಓಕೆ, ನಾನು ಮೂವ್ ಮಾಡಿದ್ದೀನಿ, ನನಗೆ ಎಲ್ಲಿ ಬೇಕಲ್ಲ ಪ್ಲೇಸು. ಈ ರೀತಿ ನಾವು ಆಫ್ಟರ್ ಮೂವಿಂಗ್ ವರ್ಕ್ಶೀಟ್ ಈ ರೀತಿ ಆಗ್ತದೆ. ಓಕೆ, ನೆಕ್ಸ್ಟ್ ಕಾಪಿಂಗ್ ಅ ವರ್ಕ್ಶೀಟ್. ಕಾಪಿ ಅಂದರೆ ಡುಪ್ಲಿಕೇಟ್. ಒಂದೇ ಥರನಾದ ಇನ್ನೊಂದು ಫೈಲ್ ನನಗೆ ಬೇಕು, ವರ್ಕ್ಶೀಟ್ ಬೇಕಂದಾಗ ನಾವು ಏನು ಮಾಡಬೇಕು, ಕಾಪಿ ಮಾಡಬೇಕು. ಯಾವ ರೀತಿ ಮಾಡೋದು, ಸ್ಟೆಪ್ಸ್ ಆರ್ ಸೆಲೆಕ್ಟ್ ದ ಪ್ರಿಫರ್ಡ್ ವರ್ಕ್ಶೀಟ್. ಓಕೆ, ಯಾವುದು ಮೂವ್ ಮಾಡಬೇಕಲ್ಲ, ಯಾವುದು ಕಾಪಿ ಮಾಡಬೇಕಲ್ಲ ಅದನ್ನು ಸೆಲೆಕ್ಟ್ ಮಾಡೋದು. ದೆನ್ ಹೋಲ್ಡ್ ಕಂಟ್ರೋಲ್ ಕೀ ಆ್ಯಂಡ್ ಡ್ರ್ಯಾಗ್ ದ ವರ್ಕ್ಶೀಟ್ ಟ್ಯಾಬ್ ಟು ಇಟ್ಸ್ ನ್ಯೂ ಲೊಕೇಶನ್ ಇನ್ ದ್ಯಾಟ್ ವರ್ಕ್ಶೀಟ್. ಏನು ಮಾಡಬೇಕಂದ್ರೆ ಕಂಟ್ರೋಲ್ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ನಾವು ಯಾವುದನ್ನು ಕಾಪಿ ಮಾಡಬೇಕಲ್ಲ ಅದನ್ನೇ ಅದರ ನೆಕ್ಸ್ಟ್ ಲೊಕೇಶನ್ಗೆ ಮೂವ್ ಮಾಡೋದು. ಓಕೆ, ಬೈ ಡೂಯಿಂಗ್ ದ್ಯಾಟ್ ವಿ ವಿಲ್ ಹ್ಯಾವ್ ಡುಪ್ಲಿಕೇಟ್ ವರ್ಕ್ಶೀಟ್. ನೋಡೋಣ. ಸಿ ಇಲ್ಲಿ ಶೀಟ್ 2 ಇದೆ ಇಲ್ಲ, ಯು ಕ್ಯಾನ್ ಸಿ ಶೀಟ್ 2. ಐ ವಾಂಟ್, ನನಗೆ ಇನ್ನೊಂದು ಅದೇ ಥರನಾದ ವರ್ಕ್ಶೀಟ್ ಬೇಕು. ಅವಾಗ ಏನು ಮಾಡಬೇಕು, ಸೆಲೆಕ್ಟ್ ದ್ಯಾಟ್ ವರ್ಕ್ಶೀಟ್, ದೆನ್ ಪ್ರೆಸ್ ಕಂಟ್ರೋಲ್ ಕೀ ಆ್ಯಂಡ್ ಡ್ರ್ಯಾಗ್ ಟು ಇಟ್ಸ್ ನ್ಯೂ ಲೊಕೇಶನ್. ಈ ರೀತಿ ಮಾಡಿದಾಗ ನೋಡ್ಬೋದು ಶೀಟ್ 2 ಐತಿ, ಆಮೇಲೆ ಇಲ್ಲಿ ಶೀಟ್ 2 ಡುಪ್ಲಿಕೇಶನ್ 2 ಅಂತ ಹೇಳಿ ಇದರ ಇನ್ನೊಂದು ಕಾಪಿ ಇಲ್ಲದ ಶೀಟ್ 1, ಶೀಟ್ 3 ಆ್ಯಸ್ ಇಟ್ ಈಸ್ ಇವೆ. ಸೊ ದಿಸ್ ಈಸ್ ಹೌ ವಿ ಡೂ ದ ಮೂಮೆಂಟ್. Okay, copying things. So in this particular video we have discussed the different parts of MS Excel window. This is a fixed question for your exam for 15 marks. You have to draw a diagram neatly and you have to explain at least 15 to 20 its parts neatly. And what we have discussed, some of the performing activities in a worksheet. What are those? How to insert a worksheet, how to delete a worksheet, how to rename a worksheet, how to move a worksheet and how to copy a worksheet. I hope you understand the things. Only you have to write the steps how to do in your examination. So I hope you all are understood this one. So in our next class we will take another chapter, that is another concept. Okay, so thank you. Stay home, stay safe.